ನೋಡಿ, ನೆಕ್ಸ್ಟ್ ಟೈಮ್ ಏನಾದರೂ ಈ ರೀತಿ ಕಡಲೆಕಾಯಿ ಸಿಕ್ಕರೆ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬಿಡಿ. ಈ ಕಡಲೆಕಾಯಿಗೆ ಎಷ್ಟು ಪವರ್ ಇದೆ ಅಂದರೆ ಬಡವರ ಬಾದಾಮಿ ಅಂತ ಸುಮ್ಮನೆ ಕರೆಯೋದಿಲ್ಲ. ನೀವು ಕಾಸ್ಟ್ಲಿ ಡ್ರೈ ಫ್ರೂಟ್ಸ್ ತಿನ್ನೋ ಬದಲು ಡೈಲಿ ಒಂದು ಮುಷ್ಟಿ ಕಡಲೆ ಬೀಜ ಅಥವಾ ಕಡಲೆಕಾಯಿಯನ್ನು ತಿನ್ನಿ. ಇದರಲ್ಲಿ ಎಷ್ಟು ಪವರ್ಸ್ ಇದೆ ಅಂದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರದೇ ಇರೋ ರೀತಿ ತಡೆಯುತ್ತೆ, ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡುತ್ತೆ, ಪುರುಷರಲ್ಲಿ ನರದೌರ್ಬಲ್ಯ ಆಗದೆ ಇರುವಂತೆ ತಡೆಯುತ್ತೆ. ಇನ್ನೂ ಅನೇಕ ಲಾಭಗಳಿದೆ. ಮತ್ತೆ ಒಂದು 100 ಗ್ರಾಮ್ ಕಡಲೆ ಬೀಜದಲ್ಲಿ ಸರಿಸುಮಾರು 25 ಗ್ರಾಮ್ ಪ್ರೋಟೀನ್ ಇರುತ್ತೆ. ಸಹಜವಾಗಿ ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಮಗು ಆಗಿರ್ಬೋದು, ಎಷ್ಟು ಕೆಜಿ ವೆಯ್ಟ್ ಇರ್ತಾರೋ ಅವರ ವೆಯ್ಟ್ಗೆ 1 ಗ್ರಾಮ್ ಹಂಗೆ ಅಂದ್ರೆ ಯಾರಾದ್ರೂ 70 ಕೆಜಿ ಇದ್ರೆ 70 ಗ್ರಾಮ್ ಅಷ್ಟು ಪ್ರತಿನಿತ್ಯ ಪ್ರೋಟೀನ್ ಅನ್ನ ತಗೋಬೇಕು ಅಂತ ಬಿಟ್ಟು ಎಲ್ಲರೂ ಹೇಳ್ತಾರೆ. ಸೊ ನೀವು ಪ್ರತಿನಿತ್ಯ ಒಂದು ಮುಷ್ಟಿ ಕಡಲೆ ಬೀಜವನ್ನ ತಿಂದ್ರೆ ಪ್ರೋಟೀನ್ 25 ಗ್ರಾಮ್ ಸಿಗುತ್ತೆ. ಮತ್ತೆ ನಾನು ಕಡಲೆ ಬೀಜವನ್ನ ತಿಂದ್ರೆ ಯಾವುದೇ ಕಾರಣಕ್ಕೂ ಹಾರ್ಟ್ ಅಟ್ಯಾಕ್, ನರದೌರ್ಬಲ್ಯ ಆಗಲ್ಲ ಅಂತ ಹೇಗೆ ಹೇಳಿದೆ ಅಂತ ಹೇಳ್ತೀನಿ ನೋಡಿ. ಎಣ್ಣೆಯನ್ನ ಪ್ರೊಡ್ಯೂಸ್ ಮಾಡುವಂತ ಬೀಜಗಳಿದೆಯಲ್ವಾ, ಅವೆಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನ್ ಅನ್ನ ತುಂಬಾ ಇಂಪ್ರೂವ್ ಮಾಡುತ್ತೆ. ಸೊ ರಕ್ತ ಸರಾಗವಾಗಿ ನರಗಳಲ್ಲಿ ಹರಿಯೋದ್ರಿಂದ ಯಾವುದೇ ಕಾರಣಕ್ಕೂ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ನರದೌರ್ಬಲ್ಯ ಆಗಿರ್ಬೋದು, ತುಂಬಾ ರೋಗಗಳನ್ನ ಈ ಕಡಲೆ ಬೀಜ ಅನ್ನೋದು ತಡೆಯುತ್ತೆ. ಸೊ ಆದಷ್ಟು ಮನೆಯಲ್ಲಿ ಮಕ್ಕಳಿಗೆ ಈ ರೀತಿ ಕಡಲೆ ಬೀಜವನ್ನ ಕೊಡಿ, ಅಥವಾ ಕಡಲೆ ಬೀಜಲ್ಲಿ ಏನಾದರೂ ತಿನಿಸುಗಳನ್ನ ಮಾಡ್ಕೊಡಿ. ಒಟ್ನಲ್ಲಿ ಡೈಲಿ ಒಂದು ಮುಷ್ಟಿ ಆದ್ರೂ ಕಡಲೆ ಬೀಜವನ್ನ ತಿನ್ನೋದಕ್ಕೆ ಟ್ರೈ ಮಾಡಿ. ಮತ್ತೆ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಎಲ್ಲರಿಗೂ ಶೇರ್ ಮಾಡಿ. ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ಬಾದಾಮು, ಗೋಡಂಬಿ, ದುಡ್ಡು ಕೊಟ್ಟೆ ತಗೋಬೇಕು ಅಂತ. ಈ ತರ ಬಡವರ ಬಾದಾಮಿಯಲ್ಲೂ ಕೂಡ ಇಷ್ಟೊಂದು ಆರೋಗ್ಯದ ಲಾಭಗಳಿದೆ ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಏನಾದರೂ